ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಶಾಸಕ ಬಿ ದೇವೇಂದ್ರಪ್ಪ ಜೊತೆ ಗುರುವಾರ ಸಂಜೆ ಭೇಟಿ ನೀಡಿ ವೀಕ್ಷಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಜಗಳೂರು ಸರ್ಕಾರಿ ಆಸ್ಪತ್ರೆಯ 2 ಕಟ್ಟಡಗಳನ್ನು ನೋಡಿದ್ದೇನೆ. 2 ಕಟ್ಟಡಗಳು ಬಹಳ ಶಿಥಿಲಾವಸ್ಥೆಯಲ್ಲಿದ್ದು ಅವುಗಳ ರಿಪೇರಿ ಮಾಡಲು ಸಾಧ್ಯವೇ ಇಲ್ಲ. ಹೀಗಾಗಿ ರೋಗಿಗಳ ಹಿತದೃಷ್ಟಿಯಿಂದ ಕಟ್ಟಡ ಕೆಡವಲು ಸೂಚನೆ ನೀಡಿದ್ದೇನೆ ಎಂದರು. ಜಗಳೂರು ಆಸ್ಪತ್ರೆಗೆ 6 ಜನ ತಜ್ಞ ವೈದ್ಯರ ಕೊರತೆ ಇದೆ. 2008ರಿಂದಲೂ ಫಿಜಿಷಿಯನ್ ನೇಮಕವಾಗಿಲ್ಲ. ವಾರಕ್ಕೆ 3 ದಿನ ಫಿಜಿಷಿಯನ್ ಬಂದು ಹೋಗುವ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ತಾಲೂಕು ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕರು ಜಮೀನು ವೀಕ್ಷಿಸುತ್ತಿದ್ದಾರೆ. ಪಟ್ಟಣದಿಂದ ಹೊರಗೆ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡಿದರೆ ರೋಗಿಗಳಿಗೆ ತೊಂದರೆಯಾಗಬಹುದು. ಶಾಸಕ ಬಿ ದೇವೇಂದ್ರಪ್ಪ ಅವರು ಸ್ಥಳೀಯವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಸಭೆ ಕರೆದು ಇಲ್ಲೇ ತಾಲೂಕು ಆಸ್ಪತ್ರೆ ನಿರ್ಮಾಣಕ್ಕೆ ತೀರ್ಮಾನ ಕೈಗೊಂಡರೆ ಅದಕ್ಕೆ ನನ್ನ ಮತ್ತು ಇಲಾಖೆಯ ಅಧಿಕಾರಿಗಳ ಸಮ್ಮತಿ ಇದೆ ಎಂದರು. ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ, ತಾಲೂಕು ಆಸ್ಪತ್ರೆಯ ಸ್ಥಿತಿ ನೋಡಿ ಸಚಿವರು ನೂತನ ಕಟ್ಟಡ ನಿರ್ಮಾಣಕ್ಕೆ ಸೂಚನೆ ನೀಡಿದ್ದಾರೆ. ಆರೋಗ್ಯ ಸಚಿವರು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿನ ಸ್ಥಿತಿ ನೋಡಿ ಹೆಚ್ಚಿನ ಅನುದಾನ ನೀಡುವ ಭರವಸೆ ನೀಡಿರುವುದು ನಿಜಕ್ಕೂ ಸಂತೋಷದ ವಿಷಯ ಎಂದರು. ಚರ್ಚೆ ಮಾಡಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಅವರಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಅದನ್ನು ಆದ್ಯತೆ ಬೇರೆ ಮಾಡಬೇಕು. ಒಂದು ಎರಡನೇದು, ಈಗ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಬೇಕಾಗಿದೆ. ಸೊ ಇರುವಂಥ ಕ್ವಾರ್ಟರ್ಸ್ ಬಿಲ್ಡಿಂಗ್ ಇದೆ. ಆ ಕ್ವಾರ್ಟರ್ಸ್ ಬಿಲ್ಡಿಂಗ್ನ ಸ್ವಲ್ಪ ಕಾಂಪೌಂಡ್ ಇಲ್ಲ, ಸ್ವಲ್ಪ ದುರಸ್ತಿ ಆಗಬೇಕಾಗಿದೆ. ಅದಕ್ಕೆ ಈಗ ಕೂಡಲೇ ನಾವು ಒಂದು ಟೆಂಡರ್ ಕರೆದು, ಬಿಲ್ಡಿಂಗ್ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ವ್ಯವಸ್ಥೆ ಸರಿ ಇಲ್ಲ ಅಂತ. ಸೊ ಅದಕ್ಕೆ ಒಂದು 65 ಲಕ್ಷ ರೂಪಾಯಿದಲ್ಲಿ ಟೆಂಡರನ್ನು ಕೂಡಲೇ ಕರೀತಾ ಇದ್ದೀವಿ. ಕರೆದುಬಿಟ್ಟು ಅದನ್ನು ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿ ಆ ಜಾಗವನ್ನು ತಾತ್ಕಾಲಿಕವಾಗಿ ನ್ಯಾಚುರೋಪತಿ ಮತ್ತು ಈ ನಮ್ಮ DHO ಏನು ಕಚೇರಿ ಏನಿದೆ ಅಲ್ಲಿ ಶಿಫ್ಟ್ ಮಾಡಿ, ತದನಂತರ ಈ ಆಸ್ಪತ್ರೆ ಇದು ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಹೀಗೆ ಇಟ್ಕೊಂಡಿದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ಚಾನ್ಸಸ್ ಇರುತ್ತದೆ. ಅದಕ್ಕೇ ಅದನ್ನು ನಾವು ತೆರವುಗೊಳಿಸ್ತಕ್ಕಂಥ ಒಂದು ಕ್ರಮ ತಗೊಳ್ಬೇಕು.